ಸದ್ಯ ರವಿಕುಮಾರ್ ಇದೀಗ ಒಂದು ರೀತಿ ಬಂಧನದ ಭೀತಿ ಕೂಡ ಇದೆ ಅವರಿಗೆ. ಈ ಕಾರಣಕ್ಕಾಗಿನೇ ಅವರೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೌದು, ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅನ್ನ ಪ್ರಶ್ನಿಸಿ ಎಂಎಲ್ಸಿ ಎನ್ ರವಿಕುಮಾರ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದರು. ಆ ಅರ್ಜಿಯ ವಿಚಾರಣೆ ಸದ್ಯ ನಡೀತಾ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಎನ್ ರವಿಕುಮಾರ್ ಪ್ರತಿಭಟನೆ ನಡೆಸ್ತಾ ಇದ್ರು. ಮುಖ್ಯಮಂತ್ರಿ ಹಾಗೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಆರೋಪವನ್ನ ಹೊರಿಸಲಾಗಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಹೀಗೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಹೂಡ್ತಾ ಇದ್ದಾರೆ ತಮ್ಮ ಕಕ್ಷಿದಾರರ ಪರವಾಗಿ. ಇದೇ ಸಂದರ್ಭದಲ್ಲಿ ಟಿವಿ9 ನ ವಿಚಾರ ಕೂಡ ಪ್ರಸ್ತಾಪ ಆಯಿತು ಕೋರ್ಟ್ ಹಾಲ್ನಲ್ಲಿ. ಏನಂತ? ವಿಡಿಯೋ ಕ್ಲಿಪ್ ನಲ್ಲಿ ಏನಿದೆ ಅಂತ ನ್ಯಾಯಮೂರ್ತಿಗಳಾಗಿರುವ ಎಸ್.ಆರ್. ಕೃಷ್ಣಕುಮಾರ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಡಿಯೋ ಕ್ಲಿಪ್ ಅನ್ನ ಹಾಕಿ ತೋರಿಸ್ತಾರೆ ಎನ್ ರವಿಕುಮಾರ್ ಅವರ ಪರವಾದಂತ ವಕೀಲರು. ಎಸ್.ಆರ್. ಕೃಷ್ಣಕುಮಾರ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಏನಿದೆ ಆ ವಿಡಿಯೋದಲ್ಲಿ ಅಂತ. ಅವಾಗ ವಿಡಿಯೋವನ್ನ ಹಾಕಿ ತೋರಿಸ್ತಾರೆ ಯಾರು? ರವಿಕುಮಾರ್ ಅವರ ಪರವಾದಂತ ವಕೀಲರು. ಅದಕ್ಕೆ ಎಸ್.ಪಿ.ಪಿ. ಬೆಳ್ಳಿಯಪ್ಪ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಏನಂತ? ಅವರು ಯಾರು ಇವರು ಅರ್ಜಿದಾರರು ಯಾರಿದ್ದಾರೆ ಅಥವಾ ಅರ್ಜಿ ಹಾಕಿರೋರು ಯಾರಿದ್ದಾರೆ ಅಥವಾ ರವಿಕುಮಾರ್ ಅವರು ಕೊಟ್ಟಿರುವಂತ ಕ್ಲಿಪ್ ಇದೆಯಲ್ಲ ಅದನ್ನು ಪರಿಗಣಿಸಬಾರ್ದು ಅಂತ ಹೇಳ್ತಾರೆ. ಅರ್ಜಿದಾರರು ಸಲ್ಲಿಸಿದಂತ ವಿಡಿಯೋ ಕ್ಲಿಪ್ ಅನ್ನ ಪರಿಗಣಿಸಬಾರದು ಅಂತ ಎಸ್.ಪಿ.ಪಿ. ಬಿ.ಎ. ಬೆಳ್ಳಿಯಪ್ಪ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ದೂರುದಾರರು ಟಿವಿ9 ನಲ್ಲಿ ಬಂದಿದ್ದು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಇದರ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಬಹುದಾ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಈಗ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಅದರಲ್ಲಿ ಒಬ್ರು ದೂರುದಾರರು ತಾವು ದೂರು ಕೊಡುವಂತ ಸಂದರ್ಭದಲ್ಲಿ ರವಿಕುಮಾರ್ ಅವರು ಹೀಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿಚಾರವಾಗಿ ತುಚ್ಛವಾಗಿ ಮಾತನಾಡಿದ್ದನ್ನ ನಾನು ಟಿವಿ9 ನಲ್ಲಿ ಬಂದಿದ್ದನ್ನ ನೋಡಿದ್ದೀನಿ ಅಂತ ಅವ್ರು ಹೇಳಿದಾರಂತ, ಉಲ್ಲೇಖ ಮಾಡಿದ್ದಾರೆ. ಆ ಟಿವಿ9 ನಲ್ಲಿ ಬಂದಿದ್ದನ್ನ ನಾವಿಲ್ಲಿ ಅಥವಾ ಅದರ ಆಧಾರದಲ್ಲಿ ಎಫ್ಐಆರ್ ನೀವು ದಾಖಲಿಸಬಹುದಾ ಅಂತ ಜಡ್ಜ್ ಕೇಳಿದ್ದಾರೆ. ಅದೇ ಮಾಧ್ಯಮದಲ್ಲಿ ಈ ವಿಚಾರ ಬಂದಿದೆ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಟಿವಿ9 ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಟಿವಿಯಲ್ಲಿ ಎನ್ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ ಅಂತ ದೂರಲ್ಲಿಲ್ಲ, ಟಿವಿಯ ವರದಿ ನೋಡಿ ದೂರನ್ನ ನೀಡಿದ್ದೀನಿ ಅಂತ ಹೇಳಿದ್ದಾರೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಹೇಳಿಕೆ ಅನ್ನೋದಕ್ಕೂ ವರದಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಪ್ರಶ್ನೆ ಕೂಡ ಮಾಡುತ್ತೆ. ಸೊ ಟಿವಿಯಲ್ಲಿ ಎನ್ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ ಅಂತ ದೂರಿನಲ್ಲಿ ಇಲ್ಲ, ಟಿವಿಯಲ್ಲಿ ಬಂದಂತ ವರದಿಯನ್ನ ನೋಡಿ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿರೋದು ಅನ್ನೋದನ್ನ ಹೇಳ್ತಾರೆ. ಈ ಹೇಳಿಕೆ ಅನ್ನೋದಕ್ಕೂ ವರದಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಅದನ್ನು ಸರಿಯಾಗಿ ಪರಿಗಣಿಸಬೇಕಲ್ವಾ ಅಂತ ಈ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆಯನ್ನ ಕೂಡ ಮಾಡಿದೆ. ಯಾರಿಗೆ? ದೂರುದಾರರ ಪರವಾದಂತ ವಕೀಲರಿಗೆ, ಅಂದ್ರೆ ಎಸ್.ಪಿ.ಪಿಗೆ ಇವರು ಈ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆಯನ್ನ ಕೂಡ ಮಾಡಿದೆ. ಹೀಗೆ ಕೋರ್ಟ್ನಲ್ಲಿ ವಿಚಾರವಾಗಿ ನಡೀತಾ ಇದೆ ವಾದ ಪ್ರತಿವಾದ. ಈ ಪ್ರಕರಣದಲ್ಲಿ ಈಗ ಹೆಚ್ಚು ಕಡಿಮೆ ಏನಾದರೂ ಕೋರ್ಟ್ ಈ ಕ್ಷಣಕ್ಕೆ ಸ್ಟೇ ಕೊಡೋಕೆ ಮುಂದಾಗದೆ ಹೋದರೆ ಅಥವಾ ಇವರ ಏನು ನಿರೀಕ್ಷಣಾ ಜಾಮೀನನ್ನು ಇವರೇನು ಕೋರಿದ್ದಾರೆ ಆಂಟಿಸಿಪೇಟರಿ ಬೇಲ್ ಅದನ್ನೇನಾದರೂ ಕೊಡೋಕೆ ಮುಂದಾಗದೆ ಹೋದರೆ ಸಹಜವಾಗಿ ಬಂಧನದ ಭೀತಿ ಇದೆ ಯಾರಿಗೆ? ರವಿಕುಮಾರ್ ಅವರಿಗೆ. ಇಲ್ಲ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಏನಾದರೂ ಕೋರ್ಟ್ ಹೇಳಿ ವಿಚಾರಣೆ ಮುಂದುವರ್ಸೋಕೆ ಅವಕಾಶವನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಯಾರಿಗೆ? ರವಿಕುಮಾರ್ ಅವರಿಗೆ. ಹೀಗಾಗಿ ರವಿಕುಮಾರ್ ಅವರು ಕೂಡ ಈ ಪ್ರಕರಣ ಏನೇನಾಗ್ತದೆ. ಆಮೇಲೆ ವಿಷಯ ಏನು ಅಂತಾರೆ, ಕೋರ್ಟ್ ಇದನ್ನು ಹೇಗೆ ಪರಿಗಣಿಸುತ್ತೋ ಗೊತ್ತಿಲ್ಲ, ನೋಡಬೇಕಿದೆ ಕೋರ್ಟ್ ಹಾಲ್ನಲ್ಲಿ ಏನಾದ್ರು ಪ್ರಸ್ತಾಪಕ್ಕೆ ಬರ್ಬೋದಾ ಅಂತ. ಅದೇನು ಅಂತ ಅಂದರೆ ತೀರಾ ಇತ್ತೀಚಿನ ದಿನಗಳಲ್ಲಿ ರವಿಕುಮಾರ್ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಎರಡನೇ ಬಾರಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಆರೋಪ ಇದು. ಹಿಂದೆ ಕಲಬುರಗಿಯ DC ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಏನಿತ್ತು ತೀರಾ ಮೊನ್ನೆ ತಾನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ವಿಡಿಯೋದಲ್ಲಿ ಈ ಪದ ಉಪಯೋಗಿಸಿರೋದನ್ನ ತೋರಿಸಿದ್ದೀರಾ ಅಂತ ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಈ ಸಂದರ್ಭದಲ್ಲಿ ವಿಡಿಯೋವನ್ನ ತೋರಿಸಿದ್ದಾರೆ ಸರ್ಕಾರದ ಪರ ವಕೀಲರು, ವಿಡಿಯೋದಲ್ಲಿ ಈ ಪದ ಉಪಯೋಗಿಸಿರೋದನ್ನ ತೋರಿಸಿ ಅಂತ ಹೇಳಿದಾರಂತೆ. ಆಗ ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದ್ದಂಗೆ ತೋರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಈಗ ದೂರುದಾರರು ಏನಂತ ಅಂದಿದ್ದಾರೆ, ಈಗ ಟಿವಿ9 ನಲ್ಲಿ ವರದಿ ಪ್ರಶ್ನೆ ನೋಡಿ, ನಾವು ಟಿವಿ9 ನಲ್ಲೂ ಕೂಡ ಈ ಸ್ಟೇಟ್ಮೆಂಟ್ ಅನ್ನ ನಾವು ಅದನ್ನ ತೋರ್ಸಕ್ ಬರಲ್ಲ, ಅವ್ರು ಮಾತಾಡಿದ್ದು ಕೂಡ ನಾವು ಬೀಪ್ ಮಾಡಿದ್ದೀವಿ, ಆಮೇಲೆ ನಾವೇನಲ್ಲಿ ಬಬಲ್ಸ್ ಹಾಕಿದ್ದೀವಿ ಅಥವಾ ಅವ್ರು ಹೇಳಿದಂಥದ್ದನ್ನು ಏನು ನಾವು ಅಕ್ಷರದ ರೂಪದಲ್ಲಿ ಮುಂದೆ ಇಟ್ಟಿದ್ದೀವಿ ಅಲ್ಲೂ ಕೂಡ ನಾವು ಅದನ್ನು ಮೆನ್ಷನ್ ಮಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ಅದೊಂದು ಆಕ್ಷೇಪಾರ್ಹ ಪದ, ನಾವು ಅದನ್ನು ವೀಕ್ಷಕರ ಮುಂದೆ ಅದನ್ನೆಲ್ಲ ಹೇಳಕ್ಕೆ ಬರಲ್ಲ. ಹಾಗಾಗಿ ಜಡ್ಜ್ ಕೂಡ
ಅದೇನಿದೆ ಆ ವಿಡಿಯೋದು ತೋರಿಸಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವಾಗ ಯಾರು ಅರ್ಜಿದಾರರ ಪರವಾದಂಥ ವಕೀಲರು ಕೂಡ ತೋರಿಸಿದ್ದಾರೆ. ಬಟ್ ಅವರು ಅದೇನು ಎಡಿಟ್ ಆಗಿರುತ್ತೆ, ಮಾಫ್ ಆಗಿರುತ್ತೆ, ಆ ಕಾರಣಕ್ಕಾಗಿ ಅದನ್ನು ಪರಿಗಣಿಸಬಾರ್ದು ಅಂತ SPP ಹೇಳ್ತಾರೆ. ಕೊನೆಗೆ ಸರ್ಕಾರಿ ವಕೀಲರೇ ಇದನ್ನು ತೋರಿಸಿದ್ದಾರೆ ಅನ್ನುವಂಥದ್ದು ಅಥವಾ ಸರ್ಕಾರದ ಪರ ವಕೀಲರೇ ತೋರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಇದನ್ನು ಜಡ್ಜ್ ಹೇಗೆ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಿದೆ. ಯಾಕಂತಂದರೆ ರವಿಕುಮಾರ್ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ನಾನು ಆ ಅರ್ಥದಲ್ಲೇ ಹೇಳಲಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ರಾತ್ರಿ ಒಂದು ಕೆಲಸ, ದಿನ ಪೂರ್ತಿ ಒಂದು ಕೆಲಸ ಅನ್ನುವಂಥ ರೀತಿಯಾಗಿ ರವಿಕುಮಾರ್ ಅವರು ಕೆಲವೊಂದು ಪದ ಬಳಸಿದ್ದಾರೆ. ಅದನ್ನು ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ಅದನ್ನೇನು ಹೇಳಿದ್ದಾರೆ ಅದನ್ನು ನಾನು ಅರ್ಥದಲ್ಲೇ ಹೇಳಲಿಲ್ಲ, ಅವ್ರು ಕೆಲಸದ ಬ್ಯುಸಿಲಿರ್ತಾರೆ ಅನ್ನೋದನ್ನು ನಾನು ಹೇಳಿದೆ ಅನ್ನುವಂಥ ರವಿಕುಮಾರ್ ಅವ್ರು ಹೇಳಿದ್ದಾರೆ. ಆದರೆ ಹಂಗೆ ರಾತ್ರಿ ಅನ್ನೋ ಪದ ಯಾಕೆ ಬಂತಲ್ಲಿ? ಕೆಲಸದ ಬ್ಯುಸಿ ಅಂದರೆ ಹೌದಪ್ಪ, ಹಗಲಲ್ಲೆಲ್ಲ ಕೆಲಸದ ಬ್ಯುಸಿ, ರಾತ್ರಿ ಈ ಥರದ್ದು ಯಾಕೆ ಪದಗಳು ಅನ್ನು ನಿರೀಕ್ಷಣಾ ಜಾಮೀನು ಸಲ್ಲಿಸಿರುವುದರಿಂದ ಹೈಕೋರ್ಟ್ IAS ಅಧಿಕಾರಿಗಳು ಇವರ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಈಗ IAS ಅಧಿಕಾರಿಗಳು ಕೂಡ ತಮ್ಮ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಈ ಹಿಂದೆನೂ ಕೂಡ ಯಾರು ಈ ಕಲಬುರಗಿ DC ವಿಚಾರವಾಗಿ ಇವರು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ IAS ಅಧಿಕಾರಿಗಳ ಒಕ್ಕೂಟ ಏನಿದೆ ಅಥವಾ ಅವರೆಲ್ಲ ಇದಕ್ಕೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದರು. ಈಗ ಅಗೈನ್ CS ಬಗ್ಗೆ ಒಂದು ಹಂತಲ್ಲಿ ಹೇಳಬೇಕು ಅಂತ ಅಂದ್ರೆ ಕಾರ್ಯಾಂಗದ ಅತ್ಯುನ್ನತ ಹುದ್ದೆಯಲ್ಲಿರುವಂಥವ್ರು ಯಾರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅಧಿಕಾರಿಗಳಿಗೆಲ್ಲ ಅವರೇ ಲೀಡರ್ ಇದ್ದಂಗೆ ಇಡೀ ಸ್ಟೇಟ್ ವೈಡ್. ಅವ್ರ ವಿಚಾರವಾಗಿ ಮಾತನಾಡಿರುವಂಥದ್ದಿಲ್ಲ. ಇದು ಸಹಜವಾಗಿ IAS ಅಧಿಕಾರಿಗಳು ಕೂಡ ಇದನ್ನ ಟೀಕೆ ಮಾಡ್ತಾ ಇದ್ದಾರೆ. ಸೊ ಜುಲೈ 8ರವರೆಗೂ ಬಂಧಿಸೋದು ಬೇಡ. ಹೈಕೋರ್ಟ್ ನಿಂದ ಸಿಕ್ಕಿರುವಂತ ತಾತ್ಕಾಲಿಕ ರಿಲೀಫ್ ಇದು ರವಿಕುಮಾರ್ ಅವರಿಗೆ. ಜುಲೈ 8ನೇ ತಾರೀಕಿನವರೆಗೂ ಬಂಧಿಸೋದು ಬೇಡ. ಅವರ ನಾವು ಆಗ್ತಾನೆ ಹೇಳಿದಾಗೆ ಬಲವಂತದ ಕ್ರಮ ಬೇಡ, ಈ ರೀತಿಯಾದಂಥದ್ದು ಏನಾದರೂ ಕೋರ್ಟ್ ಹೇಳ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಹೌದು, ಅದೇ ಅರ್ಥದಲ್ಲಿ ಕೋರ್ಟ್ ಈಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಒಂದು ತೀರ್ಪನ್ನು ಕೊಟ್ಟಿದ್ದು ಜುಲೈ 8ನೇ ತಾರೀಕಿನವರೆಗೂ ರವಿಕುಮಾರ್ ಅವರನ್ನ ಬಂಧಿಸೋದು ಬೇಡ. ಅಂದ್ರೆ ಇವತ್ತೆಷ್ಟನೇ ತಾರೀಕು? 4ನೇ ತಾರೀಕು. ಇನ್ನು 4 ದಿನಗಳ ಮಟ್ಟಿಗೆ ರವಿಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಹಾಗಂತ ಇದು ಪೂರ್ಣ ಪ್ರಮಾಣದ ರಿಲೀಫ್ ಅಂತ ಇದನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು ರವಿಕುಮಾರ್ ಅವರಿಗೆ ಸಿಕ್ಕಿರುವಂತ ಒಂದು ತಾತ್ಕಾಲಿಕವಾದಂಥ ರಿಲೀಫ್ ಆಗಿದೆ. ಇನ್ನು 4 ದಿನಗಳ ಕಾಲ ಅವರಿಗೆ ರಿಲೀಫ್ ಸಿಕ್ಕಂತಾಗಿದ್ದು ಇನ್ನು 4 ದಿನ ಅವ್ರನ್ನ ಬಂಧಿಸೋದು ಬೇಡ ಅಂತ. ಹಾಗಂತ ವಿಚಾರಣೆಯನ್ನು ಅವ್ರು ಎದುರಿಸಬೇಕಾಗುತ್ತೆ, ಅದಂತೂ ಇಲ್ಲಿ ಪಕ್ಕ. ಸೊ ರವಿಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಬಹುಶಃ ಅದು ಜಡ್ಜು ಆ ಸ್ಟೇಟ್ಮೆಂಟನ್ನು ನೋಡಿದ್ದಾರೆ. ಜಡ್ಜ್ ನೋಡಿದಂಥ ಸಂದರ್ಭದಲ್ಲಿ ಇದು ಪೂರ್ಣ ರಿಲೀಫ್ ಕೊಡುವಂಥ ರೀತಿಯಾಗಿ ಜಡ್ಜ್ ಇಲ್ಲಿ ಮುಂದಾಗಿಲ್ಲ. ಹಾಗಂತ ಬಂಧಿಸ್ಬಿಡಿ ಅಥವಾ ಮುಂದಿನ ವಿಚಾರಣೆಯನ್ನ ಇವ್ರನ್ನ ಒಳಪಡಿಸಿ ಅನ್ನುವಂಥ ರೀತಿಯಾಗಿ ಅದೇನು ಕ್ರಮ ಇದೆಯೋ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಾಗಿನೂ ಕೂಡ ಜಡ್ಜ್ ಅವರ ಡಿಸಿಷನ್ ಇವತ್ತಿಲ್ಲ. ಸೊ ಬಂಧಿಸೋದು ಬೇಡ ಅನ್ನುವಂಥನ ಹೇಳಿದ್ದಾರೆ. ಹಾಗಂತ ವಿಚಾರಣೆ ಅಂತೂ ಮುಂದುವರಿಯುತ್ತೆ ಅನ್ನುವಂಥ ಸ್ಪಷ್ಟ. ಆಮೇಲೆ ಏನಾಗಿದೆ, ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು, ಆಮೇಲೆ ತನಿಖೆಗೆ ಸಹಕರಿಸಬೇಕು, ಈ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿದೆ. ಜುಲೈ 8ನೇ ತಾರೀಕಿನವರೆಗೂ ಬಂಧಿಸೋದು ಬೇಡ, ಹಾಗಂತ ತನಿಖೆಗೆಲ್ಲ ಸಹಕರಿಸಬೇಕು ಅಂತಾನೂ ಕೂಡ ಕೋರ್ಟ್ ತನ್ನ ಆದೇಶದಲ್ಲಿ, ಆ ಒಂದು ಮಧ್ಯಂತರ ಆದೇಶದಲ್ಲಿ ಬಹಳ ಸೂಚ್ಯವಾಗಿ ಇದನ್ನ ಉಲ್ಲೇಖ ಮಾಡಿದೆ. ಸಹಕರಿಸಬೇಕು ಅರ್ಜಿದಾರರು ಅನ್ನುವಂಥದ್ದನ್ನ ಕೂಡ ಹೇಳಿದೆ. ಅಂದ್ರೆ ರವಿಕುಮಾರ್ ಅವರು ತನಿಖೆಗೆ ಸಹಕರಿಸಬೇಕು ಅಂತ. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಇದೇ ಅವ್ರಿಗೆ ಮುಜುಗರ. ಈಗೇನು ಅವ್ರನ್ನ ಬಂಧಿಸಿ ಮತ್ತೊಂದು ಅನ್ನೋದಕ್ಕಿಂತ ಈ ಕೋರ್ಟಲ್ಲಿ ಹೋಗ್ಬೇಕು ಅವರು, ಮತ್ತೆ ಈ ರೀತಿಯಾದಂಥದ್ದು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಮೊನ್ನೆ ಆದಂಥದ್ದು ಏನು ಅದೂ ಕೂಡ ಇವತ್ತು ಮತ್ತೆ ಪ್ರಸ್ತಾಪ ಆಗ್ಬೋದು ಅಥವಾ ಮುಂದಿನ ಹಂತದಲ್ಲಿ. ಏನೊಬ್ರು ನಾಯಕರು ಈ ರೀತಿಯಾದಂಥ ಸ್ಥಾನಮಾನದಲ್ಲಿದ್ದಂಥವ್ರು ಹೀಗೆಲ್ಲ ನೀವು ಹೇಳೋದು ಸರಿನಾ ಮತ್ತೊಂದು, ಇದೇ ಒಂದು ದೊಡ್ಡ ಮುಜುಗರ. ಬಟ್ ಈಗಿನ ಮಂದಿ ಅದನ್ನು ಯಾವ್ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೋ ಈ ಕಾಲದ ರಾಜಕಾರಣಿಗಳು ಗೊತ್ತಿಲ್ಲ. ಬಟ್ ಇದೊಂದು ಭಾಳ ಮುಜುಗರದ ಸಂಗತಿ. ಅವ್ರ ಕೆರಿಯರ್ನಲ್ಲೂ ಕೂಡ ಇದೊಂದು ರೀತಿ ಕಪ್ ಚುಕ್ಕೆ ಇದ್ದಂಗೆ. ಹಾಗಂತ ಅಧಿಕಾರಿಗಳೆಲ್ಲ ಏನು ಅವ್ರಿಗೇನು ಮಾತೇ ಆಡಬಾರ್ದ ಮತ್ತೊಂದ, ಅವ್ರನ್ನ ಗದರಿಸೋದಕ್ಕೆ, ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ರೀತಿ ರಿವಾಜ್ಗಳು ಬೇರೆ ರೀತಿಯಾಗಿರುತ್ತಿಲ್ಲ. ಅಧಿಕಾರಿಗಳೆಲ್ಲ ಭಾಳ ಜನಪರವಾಗಿದ್ದಾರೆ, ಮತ್ತೊಂದು ಅವ್ರ ವಿರುದ್ಧವಾಗಿ ಮಾತನ್ನೇ ಆಡಬಾರ್ದು ಅನ್ನುವಂಥದ್ದಲ್ಲ. ಹಾಗಂತ ಹೇಳೋಕ್ಕೆ ಕೇಳೋಕ್ಕೆ ಒಂದು ರೀತಿ ರಿವಾಜ್ ಇರುತ್ತೆ. ಈ ರೀತಿಯಾದಂಥ ಪದಗಳ ಬಳಕೆ ಇದೆಯಲ್ಲ, ಇದು ಇಲ್ಲಿ ಟೀಕೆ ಗುರಿ ಆಗ್ತಾ ಇರುವಂಥದ್ದು.